Every great story begins with a spark of magic. Welcome to the world of Devi Yakshini Media. Welcome to Devi Yakshini Media. ओम प्रणो देवी सरस्वती वाजे विर्वाजनेवती दीनामवित्रवतो वाग्देव्यै नमः। गुरुब्रह्मा गुरुविष्णु गुरुदेवो महेश्वरा गुरु साक्षात् परब्रह्म तस्मै ಶ್ರೀ ಗುರುವೇ ನಮಃ। ಆತ್ಮೀಯ ವೀಕ್ಷಕರಿಗೆ ದೇವಿ ಯಕ್ಷಿಣಿ ಮೀಡಿಯಾಗೆ ಆತ್ಮೀಯವಾದ ಸುಸ್ವಾಗತ। ವೀಕ್ಷಕರೇ, ಇವತ್ತು ನಾನು ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರವನ್ನು ಹೇಳ್ತೀನಿ। ಯಾವ ಥರ ತಂತ್ರ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಬಹಳ ಅಭಿವೃದ್ಧಿ ಕೊಡುವಂಥ ತಂತ್ರ, ನಿಮಗೆ ವ್ಯಾಪಾರದಲ್ಲಿ ಒಂದು ಯಶಸ್ಸು ಸಿಗೋದಕ್ಕೆ, ನಿಮ್ಮ ಒಂದು ಮನೆಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ, ನಿಮ್ಮ ಒಂದು ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಗಳು ನೆರವೇರೋದಕ್ಕೆ ಈ ಒಂದು ತಂತ್ರ ಬಹಳ ಸುಲಭವಾಗಿರ್ತಕ್ಕಂಥ ತಂತ್ರ। ಈ ಒಂದು ತಂತ್ರವನ್ನು ಮಾಡಿಕೊಂಡ್ರೆ 100% ನಿಮಗೆ ವರ್ಕ್ ಆಗುತ್ತೆ। ಸೊ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ। ನೋಡಿ, ನೀವು ಏನು ಮಾಡಬೇಕಪ್ಪ ಅಂದರೆ, ಮೊದಲಿಗೆ ಬಿಳಿ ಎಕ್ಕದ ಹೂವು, ಎಕ್ಕದ ಹೂವಲ್ಲಿ 2 ಕಲರ್ ಬರುತ್ತೆ, ಒಂದು ನೀಲಿ ಬರುತ್ತೆ, ಒಂದು ಬಿಳಿ ಕಲರ್ ಬರುತ್ತೆ। ಆ ಬಿಳಿ ಕಲರ್ ಇರತಕ್ಕಂಥ ಎಕ್ಕದ ಹೂವನ್ನು ಮಂಗಳವಾರದ ದಿನ ಬೆಳಿಗ್ಗೆ 5ರಿಂದ 6 ಗಂಟೆ ಒಳಗಡೆ, ಬೆಳಿಗ್ಗೆ 5ರಿಂದ 6 ಗಂಟೆ ಒಳಗಡೆ ಆ ಬಿಳಿ ಎಕ್ಕದ ಹೂವನ್ನು ತಗೊಂಡು ಮನೆಗೆ ಬರಬೇಕು। ಮನೆಗೆ ಬಂದ ಮೇಲೆ ಆ ಎಕ್ಕದ ಹೂವನ್ನು ಅರಿಶಿಣದ ನೀರಲ್ಲಿ ಅರಿಶಿಣ ಹಾಕಿ, ಆ ಅರಿಶಿಣದ ನೀರಲ್ಲಿ ಒಂದು 5 ನಿಮಿಷಗಳ ಕಾಲ ನೆನೆ ಇಡಬೇಕು। ನೆನೆ ಇಟ್ಟು ಆ ಒಂದು ಹೂವನ್ನು ಚೆನ್ನಾಗಿ ತೊಳೆದು ಒಂದು ತಟ್ಟೆಯಲ್ಲಿ ಹಾಕಿ, ಆ ಒಂದು ಬಿಳಿ ಎಕ್ಕದ ಹೂವನ್ನು ತಮ್ಮ ಎಡಗೈಯಲ್ಲಿ ಇಟ್ಕೋಬೇಕು। ಎಡಗೈಯಲ್ಲಿ ಇಟ್ಕೊಂಡು ನಾನು ಇವಾಗ ಹೇಳುವಂಥ ಒಂದು ಮಂತ್ರವನ್ನು ಹೇಳಬೇಕು, 1008 ಸಲ ಹೇಳಬೇಕು। ಆ 1008 ಸಲ ಹೇಳಿ ಮಂತ್ರವನ್ನು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ತಮ್ಮ ಎಡಗೈಯನ್ನು 3 ಸಲ ತಮಗೆ ಬಲಗಡೆ ಎಡಗಡೆ ತಲೆಯಿಂದ ಕಾಲು ಕೆಳಗಡೆ ತನಕ ದೃಷ್ಟಿ ತೆಗಿಬೇಕು। ದೃಷ್ಟಿ ತೆಗೆದು ಹುತ್ತದ ಬುಡದಲ್ಲಿ ಅಥವಾ 3 ದಾರಿ ಸೇರೋ ಕಡೆ, ಅಥವಾ ವಿಶೇಷವಾಗಿ ಒಂದು ಯಾವುದಾದ್ರೂ ದೇವಾಲಯದ ಒಂದು ಸನ್ನಿಧಾನದಲ್ಲಿ, ಆ ಒಂದು ಜಾಗದಲ್ಲಿ ಆ ಒಂದು ಹೂವನ್ನು ಒಂದು ಮೂಲೆಯಲ್ಲಿ ಹಾಕಬೇಕು। ಹಾಕಿ ಕೈಕಾಲು ತೊಳ್ಕೊಂಡ್ರೆ ನಿಮ್ಮಲ್ಲಿರುವಂತಹ ಕೆಟ್ಟ ದುಷ್ಟ ಶಕ್ತಿಗಳು, ನಿಮಗೆ ಹಿಡಿದಿರ್ತಕ್ಕಂಥ ಗ್ರಹ ಬಾಧೆಗಳು, ಗ್ರಹ ದೃಷ್ಟಿಗಳು ಎಲ್ಲವೂ ಹೋಗಿ ನೀವು ಒಂದು ಕೆಲಸದಲ್ಲಿ ಅಭಿವೃದ್ಧಿ ಇರ್ಬೋದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಇರ್ಬೋದು, ಅನುಕೂಲ ಇರ್ಬೋದು, ಎಲ್ಲವೂ ಆಗುತ್ತೆ। ಅಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಯೋಗ ಇದು। ಬಿಳಿ ಎಕ್ಕದ ಹೂವೇ ಆಗಿರಬೇಕು। ಆ ಎಕ್ಕದ ಹೂವನ್ನು ತೆಗಿಬೇಕಾದ್ರೆ ಒಂದೊಂದು ಹೂ ತೆಗೆಯೋದಲ್ಲ, ಒಂದೊಂದು ಗೊಂಚಲಿರುತ್ತೆ, ಒಂದೊಂದು ಕುಚ್ಚಿರುತ್ತೆ, ಅದು ಆ ಕುಚ್ಚನ್ನು ಹಾಗೆ ತೆಗಿಬೇಕು। ತೆಗೆದ ಮೇಲೆ ಮನೆಗೆ ಬಂದು 5 ನಿಮಿಷ ಅದನ್ನು ಅರ್ಶಿಣ ನೀರಲ್ಲಿ ಹಾಕಿಟ್ಬಿಡಬೇಕು, ಅದನ್ನು ತೆಗಿಲೇಬಾರ್ದು। 5 ನಿಮಿಷ ಆದಮೇಲೆ ಈ ಒಂದು ಪ್ರಯೋಗವನ್ನು ಮಾಡಬೇಕು। ಈ ಒಂದು ಪ್ರಯೋಗವನ್ನು ಮಾಡಿ ನಾವು ಅದರಿಂದ ಪ್ರಯೋಜನವನ್ನು ಪಡ್ಕೊಂಡು ನೆಕ್ಸ್ಟು ಯಾವಾಗ ಮಾಡಬೇಕಂದ್ರೆ, 1 ತಿಂಗಳು ಗ್ಯಾಪ್ ಕೊಡಬೇಕು। ಒಂದು ಸಲ ಇದನ್ನು ತೆಗೆದು ಹಾಕಿದ್ಮೇಲೆ ಮತ್ತೆ ನೆಕ್ಸ್ಟ್ ವಾರನೇ ಇದನ್ನು ಮಾಡೋಂಗಿಲ್ಲ, 1 ತಿಂಗಳುಗಳ ಕಾಲ ಗ್ಯಾಪ್ ಬಿಡಬೇಕು। 1 ತಿಂಗಳಾದಮೇಲೆ ಮತ್ತೂ ಒಂದು ಸಲ ನಮ್ಗೆ ಅವಶ್ಯಕತೆ ಇದೆ, ನಮಗೆ ನೆಗೆಟಿವಿಟಿ ಇನ್ನೂ ಇದೆ ಅಂತ ನಮಗೇನಾದರೂ ಕಂಡು ಬಂದರೆ ನಾವು ಇದನ್ನು ಮಾಡಬೇಕು। ಕೆಟ್ಟ ಕನಸು ಬೀಳುವಂಥದ್ದು, ವ್ಯಾಪಾರದಲ್ಲಿ ಲಾಸ್ ಆಗುವಂಥದ್ದು, ಯಾರ್ಯಾರೋ ಸಣ್ಣ ಜನ ಬಂದು ಅವಮಾನ ಮಾಡುವಂಥದ್ದು, ಇಂಥದ್ದು ಬೇಕಾದಷ್ಟು ಸಮಸ್ಯೆಗಳು ಬಂದರೂ ಕೂಡ ಈ ಒಂದು ಪ್ರಯೋಗದಿಂದ ನಿಮ್ಮೆಲ್ಲ ಜೀವನ ಅನುಕೂಲವಾಗುತ್ತೆ, ಅಭಿವೃದ್ಧಿ ಆಗುತ್ತೆ। ಸೊ ಹಾಗಾದರೆ ಇದನ್ನು ಯಾವ ಮಂತ್ರ ಹೇಳಬೇಕು ಅಂತಕ್ಕಂಥ ಮಂತ್ರವನ್ನು ಹೇಳ್ತೀನಿ। ಒಂದು ಪೇಪರ್ ಪೆನ್ ತೊಗೊಂಡು ಬರ್ಕೊಳ್ಳಿ। ಐಂ ಕ್ರೀಂ 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 ಶ್ರೀಂ ಕ್ರೀಂ
ಕಂ ಕಾಳಿಯೇ ಮಮ ಶತ್ರುಂ ಬಂಧಯ ಬಂಧಯ ಓಂ ಫಟ್ ಸ್ವಾಹ. ಈ ಮಂತ್ರವನ್ನು 1008 ಸಲ ಹೇಳಿ ನಿಮ್ಮ ತಲೆಯ ಮೇಲಿಂದ 3 ರೈಟು 3 ಲೆಫ್ಟು, ತಲೆಯ ಮೇಲಿಂದ ಕಾಲು ತನಕ ಈ ದೃಷ್ಟಿಯನ್ನು ತೆಗೆದು 3 ದಾರಿ ಕೊಡೋ ಕಡೆ ಅಥವಾ ಹುತ್ತದ ಕೆಳಗಡೆ ಅಥವಾ ದೇವಾಲಯದ ಯಾವುದಾದ್ರು ಒಂದು ಬುಡದಲ್ಲಿ ಇದನ್ನು ಹಾಕ್ಬಿಟ್ಟು ಬನ್ನಿ. ನಿಮ್ಮ ಕೆಲಸಗಳಾಗಲಿ ನಿಮ್ಮ ಕಾರ್ಯಗಳಾಗಲಿ ತುಂಬ ಚೆನ್ನಾಗಿ ನೆರವೇರುತ್ತೆ. ಅದ್ಭುತವಾಗಿರ್ತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರ ಹೇಳಿದ್ದೀನಿ. ಮಂತ್ರವನ್ನು ಬರ್ಕೊಳ್ಳಿ, ಪ್ರಯೋಗ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಮಸ್ಕಾರ.